ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಪ್ರಾರಂಭದಲ್ಲಿ ಹರಿ ಒಬ್ಬನೇ ನಿಂತಿರ್ತಾನೆ. ಆವಾಗ ಮನೆಗೆ ಅನಿತನ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಅನಿತನ ಫ್ರೆಂಡ್ಸ್ ಬಂದ ಕೂಡ ಹರಿ ಹೇಳ್ತಾನೆ, ನಿಮಗೆ ನನ್ನ ಮನೆ ಹೇಗೆ ಗೊತ್ತಾಯಿತು ಅಂತ ಹೇಳ್ತಾನೆ. ಆಗ ಅವ್ರ ಫ್ರೆಂಡ್ಸ್ ಹೇಳ್ತಾರೆ, ಇಲ್ಲಿ ಕ್ಯಾಬ್ ಡ್ರೈವರ್ ಮನೆ ಎಲ್ಲಿ ಅಂತ ಹೇಳಿದ್ವಿ. ಆಗ ಅವ್ರು ತೋರಿಸಿದ್ರು ನಮಗೆ ಕ್ಯಾಬ್ ಡ್ರೈವರ್ ಹರಿ ಮನೆ ಇದೆ ಅಂತ ಹೇಳಿ, ಅದಕ್ಕೆ ಬಂದ್ವಿ ಇಲ್ಲಿ ಅಂತ ಹೇಳ್ತಾರೆ. ಆಗ ಹರಿ ಹೇಳ್ತಾನೆ, ಹೌದು ನೀವ್ಯಾಕೆ ಬಂದ್ರಿ ಇಲ್ಲಿಗೆ ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಬ್ರೋ ಏನು ಬ್ರೋ ನೀವು ಅನಿತನ ಫೋನ್ ರಿಸೀವೇ ಮಾಡ್ತಿಲ್ಲ ಅಂತಲ್ಲ ಬ್ರೋ, ಅವಳು ತುಂಬ ಕೂಗ್ತಿದ್ದಾಳೆ ಬ್ರೋ, ಯಾಕೆ ಬ್ರೋ ಹೀಗೆ ಮಾಡ್ತೀರಾ ನೀವು, ಒಂದ್ಸಲ ಅವಳ ಜೊತೆ ಮಾತಾಡಿ ಬ್ರೋ, ಯಾಕೆ ಹೀಗೆ ಮಾಡ್ತೀರಾ ಅವಳ ಜೊತೆ ನೀವು ಅಂತ ಹೇಳ್ತಾರೆ. ಆಗ ಹರಿ ಹೇಳ್ತಾನೆ, ನಾನು ಹೇಗೆ ಹೇಳಿ ನೋಡಿ, ನನಗೂ ಅವಳಿಗೂ ಯಾವ ಲವ್ ಕೂಡ ಇಲ್ಲ, ಅವಳನ್ನ ಫ್ರೆಂಡ್ ಅಷ್ಟೇ, ಆದರೆ ಅವಳು ಲವರ್ ಅಂತ ಹೇಳ್ತಿದ್ದಾಳೆ, ನಂಗೆ ಅದು ಇಷ್ಟ ಆಗ್ತಿಲ್ಲ ಅಂತ ಹೇಳ್ತಾನೆ ಹರಿ. ಆಗ ಅವ್ರ ಫ್ರೆಂಡ್ಸ್ ಹೇಳ್ತಾರೆ, ಅಲ್ಲ ಬ್ರೋ ನೀವ್ಯಾಕೆ ಈ ರೀತಿ ಹೇಳ್ತಿದ್ದೀರಾ, ಅಲ್ಲ ನೀವು ಅವಳು ಲವರ್ ತಾನೆ, ಹಾಗೆ ಇವಾಗ ಅವಳು ಹಾಗೆ ಹೇಳ್ಬೇಕು ತಾನೆ, ನೀವ್ಯಾಕೆ ಈ ರೀತಿ ಹೇಳ್ತಿದ್ದೀರಾ ಅಂತ ಹೇಳ್ತಾರೆ. ಆಗ ಹರಿ ಹೇಳ್ತಾನೆ, ಯಾವ ಲವ್, ಅವಳ ನಾನು ಲವ್ವೇ ಮಾಡಲಿಲ್ಲ, ಅವಳ ಹತ್ರ ನನ್ನ ಫ್ರೆಂಡ್ಸ್ ಅಂತ ಹೇಳಿ ಮಾತಾಡ್ತಿದ್ದೆ, ಆದರೆ ಅವಳದನ್ನು ತಪ್ಪು ತಿಳ್ಕೊಂಡು ಅಷ್ಟೇ ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ನೋಡು ಇವ್ರು ಹೀಗೆ ಹೇಳ್ತಿದ್ದಾರೆ, ಅಲ್ಲ ಬ್ರೋ ಅವಳ ಜೊತೆ ಇಡೀ ರಾತ್ರಿ ಹೊತ್ತು ಮಾತಾಡ್ತಿದ್ರಿ, ಅವಳು ನನ್ನ ಜೊತೆ ಹೇಳ್ತಾ ಇದ್ರು, ಅವಳ ಜೊತೆ ನಗಾಡ್ಕೊಂಡು ಯಾವಾಗಲೂ ಮಾತಾಡ್ತಿದ್ರಿ, ಈಗ ನೋಡಿದರೆ ಲವ್ ಇಲ್ಲ ಅಂತ ಹೇಳ್ತಿದ್ದೀರಿ, ಫ್ರೆಂಡ್ ಅಂತ ಹೇಳ್ತಿದ್ದೀರಿ, ಅಲ್ಲ ಬ್ರೋ ಹೇಗೆ ಬ್ರೋ, ಪಾಪ ಬ್ರೋ ಅವಳು ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ, ತುಂಬ ಹೋಗ್ತಾಳೆ ಬ್ರೋ, ಪ್ಲೀಸ್ ಬ್ರೋ ಅವಳ ಜೊತೆ ಮಾತಾಡಿ ಬ್ರೋ ಪ್ಲೀಸ್ ಬ್ರೋ ಅಂತ ಹೇಳ್ತಾರೆ. ಆಗ ಕಂಠಿ ಕೂಡ ಬರ್ತಾನೆ. ಕಂಠಿ ಬಂದು ಹೇಳ್ತಾನೆ, ಹರಿ ಯಾರೋ ಇವರಲ್ಲ ಅಂತ ಹೇಳ್ತಾನೆ. ಆಗ ಹರಿ ಹೇಳ್ತಾನೆ, ಇವರೆಲ್ಲ ಅನಿತಾ ಫ್ರೆಂಡ್ಸ್ ಕಣೋ, ಅನಿತಾ ನಾನು ಲವ್ ಮಾಡ್ತಿದ್ದೇನಂತ ಇವ್ರು ಬಂದಿದ್ದಾರೆ ಇಲ್ಲಿಗೆ ಅಂತ ಹೇಳ್ತಾರೆ. ಆಗ ಅವ್ರ ಫ್ರೆಂಡ್ಸ್ ಹೇಳ್ತಾರೆ, ನೋಡಿ ಬ್ರೋ ಪ್ಲೀಸ್ ಬ್ರೋ, ನಾವು ಅನಿತನ ಹತ್ರ ಹೇಳಿದ್ದೇವೆ, ನಿಮ್ಮ ಹತ್ರ ಕಾಲ್ ಮಾಡಿಸ್ತೇವೆ ಅಂತ ಹೇಳಿದ್ದೇವೆ ಅಂತ ಹೇಳ್ತಾರೆ. ಆಗ ಹರಿ ಹೇಳ್ತಾನೆ, ಏನು ಕಾಲ್ ಮಾಡಿಸ್ತೆ ಅಂತ ಹೇಳಿದ್ದೀರಾ, ಅದಕ್ಕೆ ಫ್ರೆಂಡ್ಸ್ ಹೇಳ್ತಾರೆ, ಹೌದು ಬ್ರೋ ಪ್ಲೀಸ್ ಬ್ರೋ, ಅವಳು ನಿನ್ನೆಯಿಂದ ಏನೂ ತಿಂದಿಲ್ಲ, ತುಂಬಾ ಕೂಗ್ತಿದ್ದಾಳೆ ಬ್ರೋ, ಅವಳಿಗೆ ಕಾಲ್ ಮಾಡಿ ಬ್ರೋ, ಇವಾಗಲೇ ಕಾಲ್ ಮಾಡಿ ಬ್ರೋ ಅಂತ ಹೇಳ್ತಾರೆ. ಆಗ ಹರಿ ಹೇಳ್ತಾನೆ, ನೀವು ಹೋಗಿ ನಾನು ಕಾಲ್ ಮಾಡ್ತೇನೆ ಅಂತ ಹೇಳ್ತಾರೆ. ಆಗ ಕಂಠಿ ಹೇಳ್ತಾನೆ, ಹೌದು ನಾನಿದ್ದೇನಲ್ವ, ನಾನು ಕಾಲ್ ಮಾಡಿಸ್ತೇನೆ ನೀವು ಹೋಗಿ ಅಂತ ಹೇಳ್ತಾರೆ. ನಾವು ಫ್ರೆಂಡ್ಸ್ ಎಲ್ಲ ಹೋಗ್ತಾರೆ. ಇನ್ನು ಕಂಠಿ ಹೇಳ್ತಾನೆ, ನೋಡಿದ್ಯಾ ಹರಿ ಯಾಕೋ ಈ ರೀತಿ ಮಾಡಿದ್ಯಾ, ಆದರೂ ನಂಗೊಂದು ಡೌಟ್ ಏನು ಗೊತ್ತಾ, ಅವಳು ಹೋಗಿ ನಿನ್ನನ್ನು ಲವ್ ಮಾಡಿದ್ಲಲ್ಲ ಕಣೋ, ಅವಳು ಟೇಸ್ಟ್ ಸರಿ ಇಲ್ಲ ಅಂತ ಹೇಳ್ತಾನೆ. ಆಗ ಹರಿ ಹೇಳ್ತಾನೆ, ಬಾಯಿ ಮುಚ್ಚಿ ಕುತ್ಕೊಂಡು ಕಂಠಿ, ಅಲ್ಲ ನಾನು ಏನೋ ಮಾಡೋಕ್ಕೋಗಿ ಏನೋ ಆಯಿತು, ಅಲ್ಲ ಕಣೋ ಅವಳು ಲವ್ ಅಂತ ಅಂದ್ಕೊಂಡಿದ್ದಾಳೆ, ನಾನು ಫ್ರೆಂಡ್ಸ್ ಅಂತ ಹೇಳಿ ಮಾತಾಡಿದೆ, ಅವಳು ಈ ರೀತಿ ಅಂದ್ಕೊಂಡಿದ್ದಾಳೆ ನೋಡು ಅಂತ ಹೇಳ್ತಾರೆ. ಆಗ ಕಂಠಿ ಹೇಳ್ತಾನೆ, ಇದನ್ನೇ ತಾನೇ ನಾನು ಹೇಳಿದ್ದು, ನನಗೆ ಹೇಳಿದೆ ಇದೆಲ್ಲ ಬೇಡ, ಅತ್ತಿಗೆಗೆ ಹೊಟ್ಟೆ ಕಿಚ್ಚು ಬರ್ತದೆ ಅಂತ ಹೇಳಿ ಮಾಡಿದ್ಯಾ, ಆದರೆ ಅವರಿಗೇನು ಲವ್ ಆಯಿತು ನಿನ್ನ ಮೇಲೆ, ಅವ್ರು ಏನೂ ಮಾಡಲಿಲ್ಲ ಅಲ್ವಾ, ನಿಂಗೆ ಯಾಕಿದೆಲ್ಲ, ನಾನು ಅವತ್ತೇ ಹೇಳಿದೆ ಬೇಡ ಹರಿ, ತಮಾಷೆ ಮಾಡೋಕ್ಕೆ ಹೋಗಬೇಡ, ಏನಾದರೂ ಒಂದು ಆಗುತ್ತೆ, ನೀನು ಯಾವಾಗಲೂ ಹೀಗೆ ಮಾಡ್ತೀಯಲ್ವಾ, ಏನೋ ಮಾಡ್ಲಿಕ್ಕೆ ಹೋಗ್ತೀಯ ಅದು ಏನೋ ಆಗುತ್ತೆ ಅಲ್ವಾ ಹರಿ, ಯಾಕೆ ಈ ರೀತಿ ಮಾಡ್ತೀಯ ನೀನು ಅಂತ ಹೇಳ್ತಾನೆ. ಆಗ ಹರಿ ಹೇಳ್ತಾನೆ, ಲೋ ನೀನೀಗ ಲೆಕ್ಚರ್ ಕೊಡೋದನ್ನು ನಿಲ್ಲಿಸು, ಮೊದಲು ನನಗೇನಾದರೂ ಒಂದು ಐಡಿಯಾ ಕೊಡು ಅಂತ ಹೇಳ್ತಾನೆ. ಆಗ ಕಂಠಿ ಹೇಳ್ತಾನೆ, ನೋಡು ಇನ್ನು ಐಡಿಯಾ ಅಲ್ಲ ಏನೂ ಇಲ್ಲ, ಮೊದಲು ಹೋಗಿ ಅವಳನ್ನು ಮೀಟಾಗಿ ಇರೋ ವಿಚಾರ ಎಲ್ಲನೂ ಹೇಳು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನು ಈ ಕಡೆ ಮಹಿ ಬರ್ತಾ ಇರ್ತಾನೆ. ಆವಾಗ ಅವನಿಗೆ ಭಾರತಿ ಸಿಗ್ತಾಳೆ. ಭಾರತಿ ಹೇಳ್ತಾಳೆ, ಮಹಿ ಹೇಗೋ ಇದೆಯಾ ಅಂತ ಹೇಳ್ತಾಳೆ. ಆಗ ನಾನು ಹುಷಾರಾಗಿದೆ, ನೀನು ಹೇಗಿದ್ದೀಯಾ ಅಂತ ಕೇಳ್ತಾಳೆ. ಅದಕ್ಕೆ ನಾನು ಸೂಪರ್ ಆಗಿದ್ದೀನಿ ಕಣೋ, ಅಲ್ಲ ನೀನು ಕಾಲೇಜ್ ಹೋಗಿ ಬರ್ತಿದ್ಯಾ, ನೋಡು ಮಹಿ ಚೆನ್ನಾಗಿ ಓದ್ಕೋ, ಏನಾದರೂ ಓದಿ ನೀನು ಸಾಧನೆ ಮಾಡಬೇಕು, ಪಾಪ ಮುತ್ತು ಮಾವ ಹಗಲು ರಾತ್ರಿ ಕಷ್ಟಪಟ್ಟು ನಿನ್ನನ್ನು ಓದಿಸ್ತಾ ಇದ್ದಾರೆ, ನೀನು ಸಾಧನೆ ಮಾಡಲೇಬೇಕು, ಒಳ್ಳೆ ಮಾಡಿ ಓದಿ ಅಂತ ಹೇಳ್ತಾರೆ. ಆಗ ಮಹಿ ಹೇಳ್ತಾನೆ, ಆಯಿತು ಅಂತ ಹೇಳ್ತಾನೆ. ಇನ್ನು ಮಹಿ ಹೇಳ್ತಾನೆ, ಅಲ್ಲ ಯಾವಾಗಲೂ ಮುತ್ತು ಮಾವನ ಬಗ್ಗೆನೇ ಕೇಳ್ತಾ ಇರ್ತೀಯಲ್ಲ, ನನ್ನ ಬಗ್ಗೆ ಏನಾದರೂ ಕೇಳು ಅಂತ ಹೇಳ್ತಾರೆ. ಆಗ ಭಾರತಿ ಹೇಳ್ತಾಳೆ, ಮುತ್ತು ಮಾವ ಚೆನ್ನಾಗಿದ್ದರೆ ಮನೆಯವರೆಲ್ಲರೂ ಚೆನ್ನಾಗಿರ್ತಾರೆ, ಅಲ್ಲ ಮಹಿ ಏನಾದರೂ ವಿಶೇಷ ಇದೆಯಾ, ಮುತ್ತು ಮಾವ ಹೇಗಿದ್ದಾರೆ ಅಂತ ಕೇಳ್ತಾಳೆ. ಆಗ ಮಹಿ ಹೇಳ್ತಾನೆ, ಅವನಿಗೇನು, ಅವನಂತೂ ಸೂಪರಾಗಿ ಬಿಂದಾಸಾಗಿ ಫುಲ್ಲು ಖುಷಿಯಾಗಿದ್ದಾನೆ ಅಂತ ಹೇಳ್ತಾನೆ. ಆಗ ಭಾರತಿ ಹೇಳ್ತಾಳೆ, ಓ ಹೌದಾ, ಹಾಗಾದರೆ ಏನಾದರೂ ವಿಶೇಷ ಇದೆಯಾ ಅಂತ ಹೇಳ್ತಾಳೆ. ಆವಾಗ ಮಹಿ ಹೇಳ್ತಾನೆ, ಹೌದು ವಿಶೇಷ ಇದೆ, ಅದನ್ನು ಹರಿಯಣ್ಣ ಮತ್ತು ಅದಕ್ಕೆ ಬಂದು ನಿಮ್ಮ ಮನೆಗೆ ಬಂದೇ ಹೇಳ್ತಾರೆ ಅಂತ ಹೇಳ್ತಾನೆ. ಆಗ ಭಾರತಿ ಹೇಳ್ತಾರೆ, ಓ ಹೌದಾ, ಹಾಗಾದರೆ ವಿಶೇಷ ಇದೆ ಅಂತ ಆಯಿತು, ಆಯಿತು ಕಣೋ, ಅಮ್ಮ ಕಾಯ್ತಾ ಇರ್ತಾರೆ, ನಾನು ಹೋಗ್ತೇನೆ ಅಂತ ಹೇಳಿ ಹೊರಡ್ತಾಳೆ. ಇನ್ನು ಈ ಕಡೆ ಕಾತ್ಯಾಯನಿ ಮತ್ತು ಅವಳನ್ನು ಕಾಯ್ತಾ ಇರ್ತಾರೆ. ಭಾರತಿ ಮನೇಲಿ ಇರಲ್ಲ. ಇನ್ನು ಭಾರತಿಯಲ್ಲಿ ಅಂತ ಕಾಯ್ತಾ ಇರ್ತಾರೆ. ಅಲ್ಲ ಅಣ್ಣ, ಇವಳು ಎಲ್ಲಿ ಹೋದ್ಲು, ಅಮ್ಮನ ಮನೆಗೆ ಬಂದಿದ್ದಾನೆ ತಾನೆ, ಇಲ್ಲೇ ಇರಬೇಕು ತಾನೆ, ಅದನ್ನು ಬಿಟ್ಟು ಇವಳು ಎಲ್ಲಿಗೆ ಹೋಗ್ತಾಳೆ, ಫೋನ್ ಕೂಡ ರಿಸೀವ್ ಮಾಡ್ತಾ ಇಲ್ಲ, ಇವಳು ಎಲ್ಲಿಗೆ ಹೋದ್ಲು, ನಂಗೆ ಗೊತ್ತಿದೆ ಅವಳು ಎಲ್ಲೋ ಒಂದು ಹೋಗಿದ್ದಾಳೆ, ನಂಗೆ ಅನಿಸುತ್ತೆ ಮುತ್ತು ಮನೆಗೆ ಹೋಗಿದ್ದಾಳೆ ಇರಬೇಕು, ಅವಳು ಬರಲಿ, ಅವಳಿಗೆ ಹೊತ್ತು ಮೂಲೆಯಲ್ಲಿದೆ ತಗೊಂಡೋಗಿ ಸರಿ ಹೊಡಿತೇನೆ ಅವಳಿಗೆ ಎಷ್ಟು ಹೇಳಿದ್ರು ಬುದ್ಧಿ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಗ ಅವಳ ಅಣ್ಣ ಹೇಳ್ತಾಳೆ,
ಯಾಕಮ್ಮ ಈ ರೀತಿ ಬೈತ್ಯಾ, ಅವಳು ಬರ್ತಾಳೆ ಬಿಡು, ಯಾಕೆ ಈ ರೀತಿ ಎಲ್ಲ ಮಾತಾಡ್ತೀಯ, ನೀನು ಸುಮ್ಮನೆ ಅವಳು ಬರ್ತಾಳೆ ಅಂತ ಹೇಳ್ತಾನೆ. ಆಗ ಭಾರತಿ ಬರ್ತಾಳೆ. ಭಾರತಿ ಬಂದ್ಕೊಳ್ಳೋ ಅವ್ರ ಮಾವ ಕೇಳ್ತಾರೆ, ಅಲ್ಲಮ್ಮ ಭಾರತಿ ಎಲ್ಲಿಗೆ ಹೋಗಿದ್ಯಾ, ಒಂದು ಮಾತು ನಮ್ಮ ಹತ್ರ ಹೇಳಿ ಹೋಗ್ಬೇಕು ತಾನೇ, ನಾವೆಷ್ಟು ಗಾಬರಿ ಆಗಿದ್ವಿ ಗೊತ್ತಾ ನಿಂಗೆ ಅಂತ ಹೇಳ್ತಾರೆ. ಆಗ ಭಾರತಿ ಹೇಳ್ತಾಳೆ, ಯಾಕೆ ಈ ರೀತಿ ಮಾಡ್ತಿದ್ದೀರಾ, ನಂಗೆ ಹಾಗಾದ್ರೆ ಎಲ್ಲೂ ಹೋಗೋಕೆ ಇಲ್ವಾ, ನಾನು ಎಲ್ಲಾದರೂ ಹೋದರೂ ಕೂಡ ತಪ್ಪ, ನಿಮ್ಮ ಹತ್ರ ಕೇಳಿಯೇ ಹೋಗ್ಬೇಕಾ ಅಂತ ಹೇಳ್ತಾರೆ. ಆಗ ಅವಳ ಮಾವ ಹೇಳ್ತಾರೆ, ಅಲ್ಲಮ್ಮ ನಾವೀಗ ಏನು ಕೇಳಿದ್ವಿ ಅಂತ ಈ ರೀತಿ ಮಾತಾಡ್ತಿದ್ಯಾ, ಒಂದು ದೊಡ್ಡವರು ಅಂತ ನೋಡದೆ ಈ ರೀತಿ ಮಾತಾಡ್ತಿದ್ಯಲ್ವಾ ನೀನು ಅಂತ ಹೇಳ್ತಾರೆ. ಆಗ ಕಾತ್ಯಾಯನಿ ಹೇಳ್ತಾಳೆ, ಇವಳಿಗೆಲ್ಲ ಏನು ಅರ್ಥ ಆಗುತ್ತೆ ಅಣ್ಣ, ಇವಳಿಗೆ ನಾನು ಮಾಡಿಸ್ತೇನೆ, ಇನ್ನು ಎಲ್ಲಿಗೆ ಹೋಗ್ತಾಳೆ ನಾನು ನೋಡ್ತೇನೆ, ಕಾಲು ಮುರಿದಿಡ್ತೇನೆ ಅಂತ ಹೇಳ್ತಾಳೆ. ಆಗ ಭಾರತಿ ಹೇಳ್ತಾಳೆ, ಆಯಿತು ಬಿಡಿ, ನಾನು ನಿಮಗೆ ಇಲ್ಲಿರೋದೇ ಕಷ್ಟ ಅಲ್ವಾ, ನಾನು ಮನೆ ಬಿಟ್ಟೇ ಹೋಗ್ತೇನೆ ಅಂತ ಹೇಳಿ ರೂಮಿಗೆ ಹೋಗ್ತಾಳೆ. ಇನ್ನು ಕಾತ್ಯಾಯನಿ ಊಟಕ್ಕಂತ ಕರೀಲಿಕ್ಕಂತ ಹೋಗ್ತಾಳೆ. ಅಣ್ಣ ಅವಳನ್ನು ಊಟ ಕರಿಬೇಕಣ್ಣ ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ಕರಿಯಮ್ಮ ನೀನು, ಆದರೆ ಬೈಬೇಡ, ಇಡೀ ದಿನ ಅವಳಿಗೆ ಬೈತಾ ಇರಬೇಡ, ಕರಿ ಊಟಕ್ಕೆ ಅಂತ ಹೇಳ್ತಾನೆ. ಇನ್ನು ಕಾತ್ಯಾಯನಿ ಭಾರತಿ ಭಾರತಿ ಅಂತ ಕರೀತಾಳೆ, ಆದರೂ ಅವಳು ಬರ್ತಾ ಇರಲ್ಲ. ಡೌಟ್ ಆಗಿ ಅವಳು ರೂಮಿಗೆ ಹೋಗ್ತಾಳೆ. ರೂಮಿಗೆ ಹೋಗಿ ಎಲ್ಲಿ ನೋಡಿದಾಗ ಕೂಡ ಭಾರತಿ ಇರಲ್ಲ. ಅವಳು ಓಡಿ ಬರ್ತಾಳೆ, ಅಣ್ಣ ಅಣ್ಣ ಭಾರತಿ ಎಲ್ಲೂ ಕಾಣಿಸ್ತಿಲ್ಲ ಅಣ್ಣ ಅಂತ ಹೇಳ್ತಾಳೆ. ಆಗ ಅವಳ ಅಣ್ಣ ಹೇಳ್ತಾರೆ, ಏನು ಭಾರತಿ ಕಾಣಿಸ್ತಿಲ್ಲ, ಅಲ್ಲ ಕಣಮ್ಮ ಇಲ್ಲೇ ಎಲ್ಲೋ ಹೋಗಿರ್ತಾಳೆ ಅಷ್ಟೇ, ನೀನು ಬೈದಿಯಲ್ವಾ, ಇಲ್ಲೆಲ್ಲೋ ಹೋಗಿ ಕೂತ್ಕೊಂಡಿರ್ತಾಳೆ, ಹುಡ್ಕೋಣ ಬಾ ಅಂತ ಹೇಳ್ತಾರೆ. ಆದರೂ ಇಡೀ ಮನೆ ಹುಡುಕಿದ್ರೂ ಸಿಗಲ್ಲ. ಆಗ ಕಾತ್ಯಾಯನಿ ಹೇಳ್ತಾಳೆ, ಅಣ್ಣ ಅವಳೆಲ್ಲೋ ಹೋಗಿದ್ದಾಳಣ್ಣ, ನಂಗೆ ಗೊತ್ತಿದೆ, ಅವಳು ಮುತ್ತು ಮನೆಗೆ ಹೋಗಿದ್ದಾಳೆ, ಇವತ್ತು ಅವನ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಅವ್ರ ಮನೆಗೆ ಹೋಗ್ತಾಳೆ. ಇನ್ನು ಮುತ್ತು ಮನೆಯವರೆಲ್ಲರೂ ಊಟಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇರ್ತಾರೆ. ಆಗ ಕಾತ್ಯಾಯನಿ ಮತ್ತೆ ಅವಳಣ್ಣ ಬಂದು, ಮುತ್ತು ಬಾರ ಹೊರಗಡೆ, ಬಾರ ಹೊರಗಡೆ, ಅಲ್ಲ ಕಣೋ ನೀನು ಒಳ್ಳೆನಂತ ಅಂದ್ಕೊಂಡಿದ್ದೆ, ಅದು ನೀನು ಈ ರೀತಿ ಮಾಡಿದ್ದೆ ಹೇಳ್ಕೊಂಡು ಅವನಿಗೆ ಬಾಯಿಗೆ ಬಂದಾಗ ಬೈತಾಳೆ ಕಾತ್ಯಾಯನಿ. ಆಗ ಮುತ್ತು ಎಲ್ಲ ಹೊರಗೆ ಬರ್ತಾರೆ. ಹೊರಗೆ ಬಂದು, ಏನಾಯಿತು ಏನಾಯಿತು ಅತ್ತೆ ಏನಾಯಿತು ಅಂತ ಕೇಳ್ತಾರೆ. ಇನ್ನು ಚಂದನನ್ನು ಕೇಳ್ತಾಳೆ, ಹರಿಯನ್ನು ಕೇಳ್ತಾನೆ. ಹರಿ ಹೇಳ್ತಾನೆ, ಅಲ್ಲ ನಿಮ್ಗೆ ಏನಾಗಿದೆ, ಈ ದಿನ ಏನಾದರೂ ಒಂದು ಸೀನ್ ಮಾಡದೇ ಇದ್ರೆ ನಿಮಗೆ ಸಮಾಧಾನ ಆಗೋದಿಲ್ವಾ, ಏನಾದರೂ ಒಂದು ಬಂದು ಇಲ್ಲಿ ನೀವು ಕಿರಿಕಿರಿ ಮಾಡಲೇಬೇಕಾ ನಮಗೆ ಅಂತ ಹೇಳಿ ಬೈತಾನೆ. ಆಗ ಕಾತ್ಯಾಯನಿ ಹೇಳ್ತಾಳೆ, ಏನು ಕಿರಿಕಿರಿ ಮಾಡೋದು, ಮುತ್ತು ನಿಜ ಹೇಳೋ, ನನ್ನ ಮಗಳೆಲ್ಲೋ, ಅವಳು ಒಳಗಡೆ ಇದ್ದಾಳಲ್ಲ, ನಿಂಗೆ ನಾಚಿಕೆ ಆಗಲ್ವಾ, ಮದುವೆ ಆದ ಹುಡುಗಿನ ಒಳಗಡೆ ಕರ್ಕೊಂಡೋಗಿ ಇಟ್ಕೊಂಡಿದ್ಯಲ್ಲ, ಅವಳನ್ನ ಅಲ್ಲಿ ಹೋಗಿ ಅಡಗಿಸಿಟ್ಟಿದ್ಯಲ್ಲ, ನಿಂಗೆ ನಾಚಿಕೆ ಆಗಲ್ಲ, ಮೊದಲು ಅವಳನ್ನು ಕರಿಯೋ ಅಂತ ಹೇಳ್ತಾಳೆ. ಆಗ ಅವ್ರು ಹೇಳ್ತಾರೆ, ನೀವು ಏನು ಹೇಳ್ತಿದ್ದೀರಾ, ಭಾರತಿ ಇಲ್ಲಿ ಬಂದಿಲ್ಲ ಅಂತ ಹೇಳ್ತಾರೆ. ಆದರೂ ಕೇಳೋದೇ ಇಲ್ಲ. ಆಗ ಕಾತ್ಯಾಯನ ಅಣ್ಣ ಹೇಳ್ತಾನೆ, ಇವರಿಗೆಲ್ಲ ಏನಮ್ಮ ಹೇಳೋದು, ಪೊಲೀಸ್ ಕಂಪ್ಲೇಂಟ್ ಕೊಡೋಣ, ಭಾರತಿನ ಈ ಮುತ್ತು ಕಿಡ್ನಾಪ್ ಮಾಡಿದ್ದಾನಂತ, ಆಗ ಇಡೀ ಮನೆಯವರಿಗೆ ಪಾಠ ಕಲಿಸ್ತಾರೆ ಪೊಲೀಸ್ನವರು ಅಂತ ಹೇಳ್ತಾರೆ. ಆಗ ಹರಿ ಹೇಳ್ತಾರೆ, ನಿಮ್ಗೇನು ತಲೆ ಕೆಟ್ಟಿದ್ಯಾ, ಭಾರತಿ ಇಲ್ಲಿಗೆ ಬಂದಿಲ್ಲ, ಬಂದಿದ್ರೆ ನಾವೇ ಹೇಳ್ತಿದ್ವಲ್ವ ಅಂತ ಹೇಳ್ತಾರೆ. ಆಗ ಕಾತ್ಯಾಯನಿ ಹೇಳ್ತಾಳೆ, ನಿಮ್ಗೊಂದು ಚೂರು ಕೂಡ ನಾಚಿಕೆ ಮಾನ ಮರದಿಲ್ವಾ, ಭಾರತಿನ ತಲೆ ಕೆಡಿಸಿ ಇಲ್ಲಿ ಬಂದು ಇರಿಸ್ಕೊಂಡಿದ್ದೀರಲ್ಲ, ನಿಮ್ಗೇನು ಅನ್ಸಲ್ವಾ, ನೋಡಿ ರಾತ್ರಿ ಒಳಗೆ ಭಾರತಿ ಬರಬೇಕು, ಇಲ್ಲದಿದ್ದರೆ ನಿಮ್ಗೆಲ್ಲ ಗ್ರಾಚಾರ ಬಿಡಿಸ್ಬಿಡ್ತೇನೆ ಅಂತ ಹೇಳಿ ಅಲ್ಲಿಂದ ಜೋರು ಬೈದು ಹೋಗ್ತಾರೆ. ಇನ್ನು ಮುತ್ತುಗಂತೂ ತುಂಬ ಅವಮಾನ ಮಾಡ್ತಾರೆ ಕಾತ್ಯಾಯನಿ ಮತ್ತು ಅವಳ ಅಣ್ಣ. ಇನ್ನು ಮುತ್ತು ಮನೆಯೊಳಗೆ ಬರ್ತಾನೆ. ಮನೆಯೊಳಗೆ ಬಂದಾಗ ಮನೆಯವರೆಲ್ಲರೂ ಹೇಳ್ತಾರೆ, ಕಂಠಿ ಹೇಳ್ತಾನೆ, ಅಲ್ಲ ಅಣ್ಣ ನೀನೇನೋ ಬೇಜಾರು ಮಾಡ್ಕೊಳ್ಬೇಡ, ನಿಂಗೆ ಅವ್ರ ಗುಣ ಗೊತ್ತಿದೆ ಅಲ್ವಾ, ಅವ್ರು ಹೀಗೇ ಮಾತಾಡ್ತಾನೆ ಇರ್ತಾರೆ ಅಂತ ಹೇಳ್ತಾರೆ. ಆಗ ಚಂದನನ್ನು ಹೇಳ್ತಾರೆ, ಹೌದಣ್ಣ ಅವ್ರ ಗುಣ ಗೊತ್ತಿದೆ ಅಲ್ಲ, ಅವ್ರಿಗೇನಾದರೂ ಮಾತಾಡಲೇಬೇಕು, ಏನೇ ತಪ್ಪು ಮಾಡಿದ್ರು ಎಲ್ಲ ನಿಮ್ಮ ಮೇಲೆ ಹಾಕ್ತಾರೆ, ನೀವೇ ತಪ್ಪು ಮಾಡಿದ್ದು ಅಂತ ಹೇಳ್ತಾರೆ. ಅಣ್ಣ ನೀವೇನು ಬೇಜಾರು ಮಾಡ್ಕೊಳ್ಬೇಡಿ ಮುತ್ತು ಅಣ್ಣ ಅಂತ ಹೇಳ್ತಾಳೆ. ಆಗ ಮುತ್ತು ಹೇಳ್ತಾನೆ, ಅಲ್ಲ ಕಣಮ್ಮ ನಂಗೆ ಅದು ಬೇಜಾರಾಗ್ತಿಲ್ಲ, ಭಾರತಿ ಎಲ್ಲಿ ಹೋದ್ಲು, ಅವಳು ಮನೆಯಿಂದ ಹೊರಗೆ ಬಂದರೆ ನಮ್ಮ ಮನೆಗೆ ಬರೋಳು, ಅದನ್ನು ಬಿಟ್ಟು ಅವಳು ಎಲ್ಲಿಗೂ ಹೋಗಲ್ಲ, ಅಂಥದ್ರಲ್ಲಿ ಭಾರತಿ ಎಲ್ಲಿ ಹೋಗಿರೋಕ್ಕೆ ಸಾಧ್ಯ, ನೋಡಿ ನಾವೆಲ್ಲರೂ ಭಾರತಿಯನ್ನು ಹುಡ್ಕೋಣ, ಅವರಿಷ್ಟು ಕಡಾಖಂಡಿತವಾಗಿ ನಮ್ಮ ಮನೇಲಿ ಇದ್ದಾರಂತ ಹೇಳ್ತಿದ್ದಾಳೆ ಅಂದರೆ ಅವಳು ಇಲ್ಲೇ ಎಲ್ಲೋ ಇದ್ದಿರಬೇಕು, ಎಲ್ಲರೂ ಹುಡ್ಕೋಣ ಅಂತ ಹೇಳಿ ಹೇಳ್ತಾರೆ. ಇನ್ನು ಎಲ್ಲರೂ ಹುಡ್ಕೋಕೆ ಹೋಗ್ತಾರೆ. ಇನ್ನು ಕಂಠಿ, ಮಹಿ, ಹರಿ, ಚಂದನ ಎಲ್ಲರೂ ಹುಡುಕ್ತಾ ಇರ್ತಾರೆ, ಭಾರತಿ ಭಾರತಿ ಅಂತ ಹುಡುಕ್ತಾ ಇರ್ತಾರೆ. ಇನ್ನು ಮುತ್ತು ಕೂಡ ಹುಡುಕ್ತಾ ಇರ್ತಾನೆ. ಇನ್ನು ಮುತ್ತು ಮನೆ ಹಿಂದಿನ ಬಾಗಿಲಿಂದ ಬರುವಾಗ ಯಾರೋ ಅಳ್ತಾ ಇರೋ ಸೌಂಡ್ ಬರುತ್ತೆ. ಅದನ್ನು ನೋಡಿ ನೋಡ್ತಾನೆ, ಯಾರದು ಯಾರದು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಭಾರತಿ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಆಗ ಮುತ್ತು ಹೇಳ್ತಾನೆ, ಭಾರತಿ ಅಂತ ಕೇಳ್ತಾನೆ. ಆಗ ಭಾರತಿ ಮುತ್ತು ಮಾವ ಹೇಳ್ಕೊಂಡು ತುಂಬ ಕೂಗ್ತಾಳೆ. ಆಗ ಮುತ್ತು ಹೇಳ್ತಾನೆ, ಭಾರತಿ ಏನಾಯಿತು ಏನಾಯಿತು, ಯಾಕೆ ಭಾರತಿ ಇಲ್ಲಿ ಕೂಗ್ತಿದ್ಯಾ, ಇಲ್ಲಿ ಬಂದು ಕೂತ್ಕೊಂಡಿದ್ಯಲ್ಲ ಏನಾಯಿತು, ಭಾರತಿ ಮೊದಲು ನೀನು ಕಣ್ಣೀರು ಒರೆಸು ಭಾರತಿ ಅಂತ ಹೇಳ್ತಾರೆ. ಆಗ ಭಾರತಿ ಹೇಳ್ತಾಳೆ, ಮಾವ ನಂಗೆ ಏನಾದರೂ ಬೇಜಾರಾಗ್ತಿದ್ದೆ ನಿಮ್ಮ ಹತ್ರ ಬಂದು ಹೇಳ್ಕೊಳ್ತಿದ್ದೆ, ಆಗ ನಂಗೆ ಮನಸ್ಸಿಗೆ ಸಮಾಧಾನ ಆಗ್ತಿತ್ತು, ಆದರೆ ಇವಾಗ ನಾನು ಯಾರ ಹತ್ರ ಹೇಳ್ಕೊಳ್ಳಿ, ನನ್ನ ನೋವನ್ನು ನಾನು ಯಾರ ಹತ್ರ ಹೇಳ್ಕೊಳ್ಳಿ ಮಾವ ಅಂತ ಹೇಳ್ತಾಳೆ. ಆಗ ಮುತ್ತು ಹೇಳ್ತಾನೆ, ಭಾರತಿ ಏನೂ ಆಗಲ್ಲ, ವಿಷಯ ಏನು ಎಲ್ಲ ಹೇಳು, ಮೊದಲು ನೀನು ಒಳಗೆ ಬಾ ಅಂತ ಹೇಳ್ಕೊಂಡು ಒಳಗೆ ಕರ್ಕೊಂಡು ಹೋಗ್ತಾರೆ. ಇನ್ನು ಭಾರತಿ ಒಳಗೆ ಬರ್ತಾಳೆ. ಆವಾಗ ಕಂಠಿ ಮತ್ತು ಮಹಿ, ಅಣ್ಣ ಭಾರತಿ ಅಂತ ಹೇಳುವಾಗ ಭಾರತಿಯಲ್ಲಿ ನಿಂತಿರ್ತಾಳೆ. ಇನ್ನು ಹರಿ ಕೂಡ ಭಾರತಿ ಎಲ್ಲಿದ್ದಾಳೆ ಅಂತ ಹೇಳುವಾಗ ಭಾರತಿ ಇರ್ತಾಳೆ ಅಲ್ಲಿ. ಇನ್ನು ಚಂದನ ಬರುವಾಗಲೂ ಭಾರತಿ ಇರ್ತಾಳೆ. ಆಗ ಎಲ್ರಿಗೂ ಶಾಕ್ ಆಗುತ್ತೆ, ಅಲ್ಲ ಇವಳು ಹೇಗೆ ಇಲ್ಲಿ ಬಂದು ಅಂತ ಕೇಳ್ತಾರೆ. ಆಗ ಕಂಠಿ ಬಾಯಿಗೆ ಬಂದಾಗ ಬೈತಾನೆ, ಅಲ್ಲ ಅಣ್ಣ ಇವಳು ಯಾಕೆ ಇಲ್ಲಿ ಬಂದು, ಪರವಾಗಿಲ್ಲ ಬಂದಿದ್ದಾಳೆ, ಆದರೆ ನಮ್ಮ ಹತ್ರ ಹೇಳಿ ಮನೆಯೊಳಗೆ ಬರ್ಬೇಕಿತ್ತಾನೆ, ಎಲ್ಲಿ ಹೋದ್ಲಿ ಇವಳು ಅಂತ ಹೇಳ್ತಾಳೆ. ಆವಾಗ ಮಹಿ ಹೇಳ್ತಾನೆ, ಅಲ್ಲ ಭಾರತಿ ನಿಂಗೆ ಅಷ್ಟು ಬುದ್ಧಿಲ್ವಾ,
ಅತ್ತೆ ಮತ್ತು ದೊಡ್ಡಪ್ಪ ಬಂದು ಮುತ್ತು ಅಣ್ಣಂಗೆ ಎಷ್ಟೆಲ್ಲ ಬೈದರು ಗೊತ್ತಾ ನಿಂಗೆ, ನಿನ್ನನ್ನು ಕಿಡ್ನಾಪ್ ಮಾಡಿದೀಯಾ ಅಂತ ಹೇಳಿದರು. ಅಷ್ಟೇ ಅಲ್ಲ, ಹೀನಾಯವಾಗಿ ಅವಮಾನ ಮಾಡಿದರು. ಭಾರತಿ, ನಿನಗೆ ಮನೆಗೆ ಬರಬೇಕಾದ್ರೆ ಹೇಳಿ ಬರಬೇಕು ತಾನೇ, ಮುಂದೆ ಬಾಗಿಲಿಂದ ಬರಬೇಕು ತಾನೇ, ಎಲ್ಲಿದ್ದಿ ನೀನು, ಯಾಕೆ ಬಂದು ಇಷ್ಟೊತ್ತಿಗೆ ಅಂತ ಹೇಳ್ತಾರೆ. ಇನ್ನು ಮನೆಯಲ್ಲೆಲ್ಲರೂ ಒಂದಲ್ಲ ಒಂದು ಮಾತಾಡ್ತಾನೆ ಇರ್ತಾರೆ. ಆವಾಗ ಚಂದನ ಹೇಳ್ತಾಳೆ, ಸ್ವಲ್ಪ ಎಲ್ಲರೂ ಬಾಯಿ ಮುಚ್ಚಿತೀರಾ, ಪಾಪ ಅವಳಿಗೇನೋ ಸಮಸ್ಯೆ ಆಗಿದೆ, ಅದಕ್ಕೆ ಅವಳು ಇಲ್ಲಿ ಬಂದಿದ್ದಾಳೆ, ಮೊದಲು ಅವಳಿಗೆ ಏನು ಸಮಸ್ಯೆ ಆಗಿದೆ ಅಂತ ಕೇಳೋಣ ಅಂತ ಹೇಳ್ತಾಳೆ. ಇನ್ನು ಚಂದನ ಹೇಳ್ತಾಳೆ, ಭಾರತಿ ಮೊದಲು ರೂಮಿಗೆ ಬಾ ಅಂತ ಹೇಳ್ತಾಳೆ. ಇನ್ನು ಚಂದನ ಹೇಳ್ತಾಳೆ, ಭಾರತಿ ಮೊದಲು ಕಣ್ಣೀರು ಒರೆಸ್ಕೊ, ಏನಾಯಿತು ಹೇಳು ಭಾರತಿ, ಅಲ್ಲ ಇಷ್ಟೊತ್ತಲ್ಲಿ ಇಲ್ಲಿ ಬಂದಿದೆಯಲ್ಲ ಭಾರತಿ, ನೋಡು ಏನಾಯಿತು ವಿಷಯ ಹೇಳು ಅಂತ ಹೇಳ್ತಾಳೆ. ಆಗ ಭಾರತಿ ಹೇಳ್ತಾಳೆ, ಚಂದನ ನೋಡು, ಮದುವೆ ಆದಮೇಲೆ ಗಂಡನ ಮನೆಯಲ್ಲೇ ಇರಬೇಕು, ಏನಾದರೂ ನೋವಾದರೆ ಅದನ್ನು ಗಂಡನ ಹತ್ರನೇ ಹೇಳ್ಕೊಳ್ಬೇಕಲ್ವಾ, ಆ ಗಂಡನ ಹತ್ರ ಹೇಳ್ಕೊತಾರಲ್ವ ಆ ಹೆಣ್ಮಕ್ಳು, ಎಷ್ಟು ಅದೃಷ್ಟವಂತರಲ್ವಾ ಚಂದನ ಅಂತ ಹೇಳ್ತಾರೆ. ಆಗ ಚಂದನ ಹೇಳ್ತಾಳೆ, ಭಾರತಿ ನೀನು ಯಾಕೆ ಒಗಟಾಗಿ ಮಾತಾಡ್ತಿದ್ದೀಯ, ಏನಾಯಿತು ಭಾರತಿ ಹೇಳು ಅಂತ ಹೇಳ್ತಾಳೆ. ಇಲ್ಲಿಗೆ ಈ ವಿಡಿಯೋ ಮುಗಿತೆ. ಮುಂದಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ, ಕಾತ್ಯಾಯಿನಿ ಇನ್ನಷ್ಟು ಅವಮಾನ ಮಾಡ್ತಾಳ, ಮುತ್ತು ಅಂತೂ ಅವಮಾನದಲ್ಲಿ ಬೆಂದು ಹೋಗ್ತಾನ, ಏನಾಗುತ್ತೆ ಪ್ರತಿ ಒಂದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.